ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ವ್ಯಾಪಾರಸ್ಥರು ಪರದಾಡ್ತಾ ಇದ್ದಾರೆ. ಬೇಕರಿ, ಕಾಂಡಿಮೆಂಟ್ಸ್, ಹೋಟೆಲ್ ಮಾಲೀಕರಿಂದ ಪ್ರತಿಭಟನೆಗೆ ಈಗ ವೇದಿಕೆ ಸಜ್ಜಾಗ್ತಾ ಇದೆ. ನೋಡಿ, ಕಮರ್ಷಿಯಲ್ ಸಿಲಿಂಡರ್ ಸಿಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ವ್ಯಾಪಾರದ ಮೇಲೂ ಎಫೆಕ್ಟ್ ಆಗುತ್ತೆ ಅನ್ನೋಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಬೇರೆ ಬೇಕಾಗಿಲ್ಲ. ಹೋಟೆಲ್ ವ್ಯಾಪಾರಕ್ಕೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಅಲ್ಲ, ಹೋಟೆಲ್ಗಳಿಗೆ, ಬೇಕರಿಗಳಿಗೂ ಬೇಕಾಗುತ್ತೆ. ಹೀಗಾಗಿ ಬೇಕರಿ ಮಾಲೀಕರಿಂದ ವಿನೂತನ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗ್ತಾ ಇದೆ. ಕಾಂಡಿಮೆಂಟ್ಸ್ಗಳಿಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ಈಗ ಕೇವಲ ಹೋಟೆಲ್ ಮಾತ್ರ ಅಲ್ಲ, ಬೇಕರಿ, ಕಾಂಡಿಮೆಂಟ್ಸ್ಗೂ ಕೂಡ ಬೇಕಾಗಿದೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್. ಈಗ ವಿನೂತನವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವರೆಲ್ಲ ಸಜ್ಜಾಗ್ತಾ ಇದ್ದಾರಂತೆ. ಹೇಗಿರುತ್ತೆ ಪ್ರತಿಭಟನೆ? ಯಾವಾಗ ಆಗೋದು ಪ್ರತಿಭಟನೆ ಇದು? ಮಧುಸೂದನ್, ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾಜಾಜಿನಗರದಲ್ಲಿ ಕೆಲವೊಂದಿಷ್ಟು ಬೇಕರಿ ಮಾಲೀಕರು ಹಾಗೂ ಕಾಂಡಿಮೆಂಟ್ಸ್ ಮಾಲೀಕರು ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದು ವಿಭಿನ್ನವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ರಸ್ತೆಯಲ್ಲಿ ಒಂದ್ ರೀತಿ ಸೌದೆ ಒಲೆಯನ್ನ ನಿರ್ಮಿಸಿಕೊಂಡು ಕಾಫಿ ಟೀ ಮಾಡೋ ಮುಖಾಂತರ ಅವರು ತಮ್ಮ ಆಕ್ರೋಶವನ್ನ ಹೊರ ಹಾಕುವಂತದ್ದು. ಯಾಕಂದ್ರೆ ಇಷ್ಟು ದಿನ ನಡೆದ ಬೆಳವಣಿಗೆಯನ್ನ ಗಮನಿಸೋದಾದ್ರೆ ಕೇಂದ್ರ ಸರ್ಕಾರ 50% ಕಮರ್ಷಿಯಲ್ ಸಿಲಿಂಡರ್ ನ ಹೋಟೆಲ್ ಉದ್ಯಮಕ್ಕೆ ನೀಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದೆ. ಆದ್ರೆ ಇಲ್ಲೆಲ್ಲೂ ಕೂಡ ಕಾಂಡಿಮೆಂಟ್ಸ್ ಮಾಲೀಕರಾಗಿರ್ಬೋದು, ಬೇಕರಿ ಮಾಲೀಕರನ್ನ ಎಲ್ಲೂ ಕೂಡ ಕನ್ಸಿಡರೇ ಮಾಡಿಲ್ಲ. ಹೀಗಾಗಿ ಅವರು ಈ ರೀತಿಯಾದಂತ ವಿಭಿನ್ನವಾಗಿ ಪ್ರತಿಭಟನೆ ಮಾಡೋ ಮೂಲಕ ಗಮನ ಸೆಳೆಯೋ ಪ್ರಯತ್ನಕ್ಕೆ ಕೈ ಹಾಕಿರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ಯುಗಾದಿ ಹಬ್ಬ ನಡೀತು. ಎಷ್ಟೋ ಬೇಕರಿಗಳಲ್ಲಿ ನಾವು ಸಮಸ್ಯೆಯನ್ನ ನೋಡಿದ್ವಿ. ಅಂದ್ರೆ ಸ್ವೀಟ್ ಮಾಡೋದಕ್ಕೂ ಕೂಡ, ಅಂದ್ರೆ ಸ್ವೀಟ್ ಮಾಡೋದಕ್ಕಾಗಿರ್ಬೋದು, ಇನ್ನಿತರ ಒಂದು ಖಾದ್ಯಗಳನ್ನ ಮಾಡೋದಕ್ಕೆ ಅವ್ರ ಹತ್ರ ಸಿಲಿಂಡರ್ ಇರ್ಲಿಲ್ಲ. ಕೆಲವೊಂದಿಷ್ಟು ಹೋಟೆಲ್ ಅಂದ್ರೆ ಬೇಕರಿ ಮಾಲೀಕರು ಹಾಗೆ ಕಾಂಡಿಮೆಂಟ್ಸ್ ಗಳು ಕಾಫಿ ಟೀ ಮಾಡೋದಕ್ಕಾಗಿರ್ಬೋದು ಕಮರ್ಷಿಯಲ್ ಸಿಲಿಂಡರ್ ಗಳ ಮೇಲೆ ಡಿಪೆಂಡ್ ಆಗಿದ್ವು. ಕೇವಲ ನೀವು ಹೋಟೆಲ್ ಉದ್ಯಮವನ್ನ ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನಾವು ಕೂಡ ಉದ್ಯಮವನ್ನ ನಡೆಸ್ತಾ ಇದೀವಿ, ನಾವು ಕೂಡ ಅಂಗಡಿಗಳ ಮೇಲೆ ಡಿಪೆಂಡ್ ಆಗಿದೀವಿ, ನಾವು ಕೂಡ ಸಿಬ್ಬಂದಿಗೆ ಸಂಬಳವನ್ನ ಕೊಡಬೇಕು, ಕಮರ್ಷಿಯಲ್ ಸಿಲಿಂಡರ್ ನಮಗೂ ಕೂಡ ಸಿಕ್ಕಿಲ್ಲ ಅಂದ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ನಮ್ಮನ್ನು ನೀವು ಕನ್ಸಿಡರ್ ಮಾಡಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟು ಅವರಿವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ರಾಜಾಜಿನಗರದಲ್ಲಿ ಈ ರೀತಿಯಾದಂತ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಇವರಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಈಗಲೂ ಕೂಡ ಉತ್ತರ ಸಿಕ್ಕಿಲ್ಲ. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.